ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪು ಮಾಡಿಬಿಟ್ರಿ ವೈದ್ಯರೇ, ನಿಮಗೆ ಗೊತ್ತಿಲ್ಲದೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ಅವತ್ತು ನಾನು ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ನಲ್ಲ, ಅವತ್ತು ನೀವು ಸತ್ಯ ಹೇಳಿಬಿಟ್ಟಿದ್ದಿದ್ರೆ ಇವತ್ತು ನಾವೆಲ್ಲ ಅನುಭವಿಸ್ತಿದ್ದೀವಲ್ಲ ನೋವು, ಅದಕ್ಕೊಂದು ಅಂತ್ಯ ಅವತ್ತೇ ಆಗೋಗಿರೋದು. ತಪ್ಪು ಮಾಡಿಬಿಟ್ರಿ. ಅದು ಇದ್ರ ಹಿಂದೆ ಎಷ್ಟು ದೊಡ್ಡ ವಿಷಯ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ವೀರಣ್ಣವ್ರೆ. ಆದರೆ ಅವತ್ತು ನಾನು ನಿಮ್ಮನ್ನ ಅಂದ್ರೆ ಹೆದರ್ಬಿಟ್ರ? ಹೌದು ವೀರಣ್ಣವ್ರೆ, ನಾನು ಹೆದರಿದ್ದು ನಿಜ. ಆದರೆ ನನ್ನ ಪ್ರಾಣಕ್ಕೆ ನಾನು ಹೆದರ್ಲಿಲ್ಲ, ಪೇಷಂಟ್ ಪ್ರಾಣಕ್ಕೋಸ್ಕರ ಹೆದರ್ದೆ. ನನ್ನ ಹತ್ರ ಯಾರೇ ಬಂದರೂ ಆ ಭಗವಂತನ ಕೃಪೆಯಿಂದ ನನ್ನ ಶಕ್ತಿ ಮೀರಿ ಅವ್ರನ್ನ ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲ ಸ್ಥಿತಿಗೆ ತರುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಆವತ್ತು ಆ ಒಂದು ಸತ್ಯ ಹೇಳಲಿಲ್ಲ. ಆ ದಾಂಡಿಗರು ಯಾರಿಗಾದ್ರೂ ವಿಷಯ ತಿಳಿಸಿದ್ರೆ ನಿನ್ನನ್ನು ಕೊಂದಾಕ್ಬಿಡ್ತೀನಿ ಅಂತ ಕುತ್ತಿಗೆಗೆ ಚಾಕು ಇಟ್ಟಿದ್ರು. ಕತ್ತಿನ ಕುತ್ತಿಗೆ ಹತ್ರ ಇಟ್ಟಾಗ ಹೇಗೆ ಮಾತಾಡ್ಲಿ ವೀರಣ್ಣವರೇ? ಏನಾದ್ರು ಮಾಡಿಬಿಟ್ರೆ? ಏನು ಮಾಡಕ್ಕಾಗ್ತಿರ್ಲಿಲ್ಲ. ಅವರು ನಿಮ್ಮನ್ನಾಗ್ಲಿ ಅವಳನ್ನಾಗ್ಲಿ ಏನು ಮಾಡಕ್ಕಾಗ್ತಿರ್ಲಿಲ್ಲ. ನಾನು ಪ್ರಾಣ ಒತ್ತೆ ಇಟ್ಟಾದರೂ ನಾನು ಅವತ್ತು ಅವಳನ್ನ ಕಾಪಾಡ್ಬಿಡ್ತಿದ್ದೆ. ಯಾಕೆಂದ್ರೆ ಈಗ ನಮಗೆ ತುಂಬಿಕೊಂಡಿದೆಯಲ್ಲ ಗೊಂದಲ, ಆವರಿಸ್ಕೊಂಡಿದೆಯಲ್ಲ ಕತ್ತಲು, ಆ ಕತ್ತಲಿಗೆ ಬೆಳಕವಳು. ಆ ಜ್ಯೋತಿನ ಆರಕ್ಕೆ ನಾನು ಬಿಡ್ತಿರ್ಲಿಲ್ಲ ವೈದ್ಯರೇ. ನಾನೀಗೊಂದು ಫೋಟೋ ಕಳಿಸ್ತೇನೆ. ಆ ಫೋಟೋನ ಕಳಿಸಿದ್ರೆ ಅವರು ಅದನ್ನು ನೋಡ್ತಾರೆ, ಇನ್ನೊಂದು 4 ಜನ ಕಳಿಸ್ತಾರೆ. ಅದರಿಂದ ಏನಾದರೂ ಉಪಯೋಗ ಆಗಬಹುದು ಅಲ್ವಾ ವೈದ್ಯರೇ? ಆಗಬಹುದು. ಆದ್ರೆ ಅದರಿಂದ ಅಪಾಯನೂ ಕೂಡ ಇದೆ. ಯಾಕೆಂದ್ರೆ ನಿಮ್ ತಂಗಿಗೆ ಇದರಿಂದ ಅಪಾಯ ಆದ್ರೆ ಅವರಿಬ್ರು ನೋಡಕ್ಕೆ ಒಂದೇ ತರ ಇದ್ದಾರಲ್ಲ. ಅದರ ಅರಿವು ನನಗಿದೆ ವೈದ್ಯರೇ. ಆದರೂ ಏನಾಗುತ್ತೋ ನೋಡೋಣ. ನಾನು ಬರ್ತೀನಿ. ಅಲ್ಲ ವೀರಣ್ಣವ್ರೆ, ನಂದೊಂದು ಪ್ರಶ್ನೆ. ನೀವು ಹುಡುಕ್ತಾ ಇರೋರು, ನಿಮ್ ಜೊತೆ ಇರೋರು ಇಬ್ರು ಅವಳಿ ಜವಳಿನ? ಅವಳಿ ಜವಳಿನೇ. ಆ ಭಗವಂತನ ಸೃಷ್ಟಿಯಲ್ಲಿ ಅವರಿಬ್ಬರು ಅವಳಿ ಜವಳಿನೇ ವೈದ್ಯರೇ. ಬರ್ತೀನಿ. ನಮಸ್ಕಾರ. ಅವ್ರು ಏನು ಹೇಳಿದ್ರು ಅಂತ ಅರ್ಥ ಆಗ್ಲಿಲ್ವಲ್ಲ? ನಿಜವಾಗ್ಲೂ ಅವಳಿ ಜವಳಿ ಅಂತ ಹೇಳಿದ್ರ? ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲೆಲ್ಲೂ ಹೋಗಲ್ಲ. ನಮ್ಮ ಅಚ್ಚು ಹತ್ರನೇ ಇರ್ತೀನಿ. ನನ್ನ ಕಣ್ಣ ರೆಪ್ಪೆ ತರ ಜೋಪಾನ ಕಾಪಾಡ್ತೀನಿ. ಎಂತ ಕಷ್ಟ ಬಂದ್ರು ನಾನ್ ನಿನ್ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಎಷ್ಟೊಂದ್ಸಲ ನನ್ ಜೀವನದಲ್ಲಿ ನಾನ್ ಬದುಕ್ಬೇಕು ಅನ್ನೋ ಆಸೆ ನನ್ನಲ್ಲಿ ಹುಟ್ಸಿದ್ರಿ. ಎಂತ ಸಂದಿಗ್ಧ ಪರಿಸ್ಥಿತಿಲೆಲ್ಲ ನನ್ ಜೊತೆಲಿದ್ರಲ್ಲ ರತ್ನಮ್ಮ. ಯಾವ ಜನ್ಮದ್ ಬಂದು ನೀವು ಅಷ್ಟು ನೀವು ನನಗ್ ಪ್ರೀತಿ ತೋರ್ಸಿದ್ರಿ. ಆದ್ರೆ ನಾನ್ ನಿಮಗೇನ್ ಕೊಟ್ಟೆ? ಆದ್ರೆ ನಾನ ಕರ್ಕೊಂಡು ಹೋಗಿ ನಿಮ್ನ ಸಾಯಿಸ್ಬಿಟ್ಟೆ. ನನ್ನ ಉಳಿಸಿ ನೀವ್ ಸತ್ ಹೋದ್ರಿ. ಯಾಕೆ ರತ್ನಮ್ಮಗೆ? ಯಾಕೆ? ಹಲೋ ಶಾಂತಿ. ಚಿನ್ನು, ಎಲ್ಲ ಮುಗ್ದೋಯ್ತು ಕಣೋ, ಎಲ್ಲ ಮುಗ್ದೋಯ್ತು.
ನೆನ್ನೆ ನೀನು ನನಗೆ ಫೋನ್ ಮಾಡಿದಾಗ ನಂಬೋದಕ್ಕೆ ಆಗ್ಲಿಲ್ಲ ಶಾಂತಿ. ಇಲ್ಲಿ ನಮ್ಮ ಅತ್ತೆಗೆ ಯಾವಾಗ ಆಪರೇಷನ್ ಮಾಡ್ತಾರೋ ಏನೋ ಗೊತ್ತಿರಲಿಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಇಲ್ಲಾಂದ್ರೆ ನಾನು ಅಲ್ಲಿ ಇದ್ಬಿಡ್ತಾ ಇದ್ದೆ ಶಾಂತಿ. ನಾನಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ರತ್ನಮ್ಮ ಅವ್ರನ್ನ ಕಳ್ಕೊತಾ ಇರ್ಲಿಲ್ಲ. ಹೌದು ಚಿನ್ನು. ಚಿನ್ನು ಆದ್ರೆ ಏನ್ ಮಾಡೋದು? ಏನೇನೋ ಆಗೋಯ್ತು ಚಿನ್ನು. ರತ್ನಮ್ಮ ನಮ್ಮಿಂದ ದೂರ ಹೊರಟೋದ್ರು. ಅದಕ್ಕೆ ನಾನ್ ಕಾರಣ ಆಗ್ಬಿಟ್ಟ ಚಿನ್ನು. ನನ್ ಜೀವನದಲ್ಲಿ ನನಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೇನೋ ತಪ್ಪುಗಳು ಮಾಡಿದ್ದೀನಿ ಚಿನ್ನು. ಚಿನ್ನು, ನನ್ನಿಂದ ಎಷ್ಟು ಜನಕ್ಕೆ ನೋವು ಇದು. ಶಾಂತಿ ಶಾಂತಿ ಶಾಂತಿ, ಪ್ಲೀಸ್ ದಯವಿಟ್ಟು ಸಮಾಧಾನವಾಗಿರು. ಕಳ್ಕೊಂಡಿರೋರ್ನಂತೂ ನಾವು ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಇರೋರ್ನಾದ್ರೂ ನಾವು ಉಳಿಸ್ಕೊಳ್ಳೋಣ ಶಾಂತಿ. ನನ್ನಿಂದನೇ ಇಷ್ಟೆಲ್ಲ ನಡೆದಿರೋದು. ನಾನ್ ರತ್ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಕರ್ಕೊಂಡು ಹೋಗಿ ರತ್ನಮ್ಮನ್ನ ಕೊಂದ್ಬಿಟ್ಟೆ ಚಿನ್ನು, ಕೊಂದ್ಬಿಟ್ಟೆ. ಶಾಂತಿ ಶಾಂತಿ, ನೋಡು, ದಯವಿಟ್ಟು ನನ್ನ ಮಾತನ್ನ ಸ್ವಲ್ಪ ಕೇಳಿಸ್ಕೊ. ನಡೆದಿರೋದಕ್ಕೆ ನೀನ್ ಕಾರಣ ಅಲ್ಲ ಶಾಂತಿ. ನೀನ್ ಯಾಕೆ ಆತರ ಅಂದ್ಕೋತೀಯ? ನನಗಾಗ್ತಿಲ್ಲ ಚಿನ್ನು, ನೀನ್ ನನಗ್ ಸಮಾಧಾನ ಮಾಡ್ಬೇಡ. ಅವ್ರ ಮಡ್ಲಲ್ಲಿ ಮಗು ತರ ತಲೆ ಇಟ್ಟು ಮಲಗಿ ಹತ್ತೋಳ್ ನಾನು. ಆದ್ರೆ ಅವ್ರ ಕೊನೆಗಳಿಗೆಲ್ಲಿ ನನ್ನ ಮಡ್ಲಲ್ಲಿ ಸತ್ರು. ನನ್ನ ಮಡ್ಲಲ್ಲಿ ಚಿನ್ನು, ನನ್ನಿಂದ ನೋವು ತಡೆಯಕ್ಕಾಗ್ತಿಲ್ಲ ಚಿನ್ನು. ಶಾಂತಿ, ನೀನ್ ಈ ತರ ಮಾತಾಡ್ತಿದೀಯಾ? ನೋಡು, ಆಗಿರೋದ್ರಲ್ಲಿ ನಿನ್ ಕೈ ಇಲ್ಲ ಶಾಂತಿ. ನೀನೇನು ಮಾಡಕ್ಕಾಗ್ಲಿಲ್ಲ, ಅದನ್ನ ಒಪ್ಕೋತೀನಿ. ಇಲ್ಲ ಚಿನ್ನು, ನೀನ್ ಆ ಜಾಗದಲ್ಲಿ ಇರ್ಲಿಲ್ಲ. ಅವ್ರ ಪ್ರಾಣ ಹೋಗೋ ಅಂತ ಜಾಗ ಅಲ್ಲ ಅದು. ಅವರು ನನ್ನ ಕಾಪಾಡಿ ಅವ್ರ ಪ್ರಾಣನ. ಶಾಂತಿ ಶಾಂತಿ, ಪ್ಲೀಸ್ ನೋಡು, ಎಕ್ಸೈಟ್ ಆಗ್ಬೇಡ. ಒಳ್ಳೇದಲ್ವೇ ಅಲ್ಲ, ಒಳ್ಳೇದಲ್ಲ. ಹೇಗಾದ್ರೂ ಒಳ್ಳೇದ್ ಮಾಡ್ಬೇಕು, ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು. ಆ ಥರ ಮಾಡಿದ್ರೆ ಇನ್ಮೇಲೆ ಯಾವ ಜೀವನೂ ಹೋಗೋದಿಲ್ಲ. ನಾವು ಇದನ್ ಸರಿ ಮಾಡ್ಬೇಕು. ಯಾವುದನ್ನ ಮಾಡ್ತೀಯ? ಏನಂತ ಹೇಳ್ತೀಯ ಇವಾಗ ನೀನು? ನಾನ್ ಏನ್ ತಪ್ಪು ಮಾಡ್ದೆ? ನಾನ್ ಏನ್ ತಪ್ಪು ಮಾಡಿದೀನಿ ಹೇಳು? ಶಾಂತಿ ಅನ್ನೋದನ್ನ ಮುಚ್ಚಿಟ್ಟು ತಪ್ಪು ಮಾಡಿದೀನಿ. ಅಣ್ಣನ ಹತ್ರ ಸತ್ಯ ಹೇಳ್ದೆ ತಪ್ಪು ಮಾಡಿದೀನಿ. ಅರ್ಚನಾ ಎಲ್ಲಿ ಹೋಗಿದ್ದಾಳೆ ಅನ್ನೋ ಗಾಬ್ರಿಲಿ ಅವಳನ್ನ ಹುಡ್ಕೊಂಡು ಹೋದೆ.